ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ವ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಯ್ ಮಾಡು ಬಂಗಾರ. ವಿಡಿಯೋ ಮಾಡಿ ತುಂಬ ದಿವಸನೇ ಆಗೋಯಿತು. ಸ್ವಲ್ಪ ಹುಷಾರಿರಲಿಲ್ಲ. ಅದರಿಂದನೇ ವಿಡಿಯೋನೂ ಮಾಡೋಕ್ಕಾಗಲಿಲ್ಲ. ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಕನ್ಸಿಸ್ಟೆನ್ಸಿಯಿಂದ ವಿಡಿಯೋನ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಕೆಲಸಕ್ಕೂ ಹೋಗಿ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ. ನೀವೆಲ್ಲ ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಹೇಳಿ ಅನ್ಕೋತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಸಾತ್ವಿಕಿಗೆ June 3 ಬಂದು ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ. ಅವನಿಗೆ ಸ್ಕೂಲ್ಗೆ ಬೇಕಾಗಿರೋವಂಥ ಎಸೆನ್ಷಿಯಲ್ಸ್ ನಾನು ಏನೂ ಬೈ ಮಾಡಲಿಲ್ಲ. ಸ್ಟೇಷ್ನರಿ ಐಟಮ್ಸ್ ಮಾತ್ರ ಆಲ್ರೆಡಿ ಎಕ್ಸೆಸ್ ಆಗಿ ನನ್ನ ಹತ್ರ ಇದ್ದಿದ್ದು ಮತ್ತು ನನ್ನ ಫ್ರೆಂಡ್ ಕೊಟ್ಟು ಕಳಿಸಿದ್ದೆಲ್ಲ ನನ್ನ ಹತ್ರ ಇದೆ. ಅದು ಬಿಟ್ಟು ಅವನಿಗೆ ಬೇಕಾಗಿರೋವಂಥ ಲೈಕ್ ವಾಟರ್ ಬಾಟಲ್ಸು, ಬಾಕ್ಸಸ್ ಆಗಿರ್ಬೋದು, ಎಕ್ಸೆಟ್ರಾ ಐಟಮ್ಸ್ ಇರುತ್ತಲ್ಲ, ಸ್ಕೂಲ್ ನೀಡ್ಸು ಮತ್ತು ಮನೆಗೆ ಬೇಕಾಗಿರೋವಂಥ ಕೆಲವೊಂದು ಐಟಮ್ಸು ಇದೆಲ್ಲ ಬೇಕು. ಅದಕ್ಕೋಸ್ಕರ ಇವತ್ತು ಹೊರಗಡೆ ಶಾಪಿಂಗ್ ಹೋಗ್ತಾ ಇದ್ದೀವಿ, ಡಿ ಮಾರ್ಟ್ಗೆ. ಆ ವಿಡಿಯೋನೇ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಸಂಚೆ ಆಗಿದೆ, ಈಗ ಹೊರಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಂದು ಸಾತ್ವಿಕ್ದು ರೆಡಿ ಆಯಿತು. ನನ್ನ ಹಸ್ಬೆಂಡ್ ಇದು ರೂಮಲ್ಲಿ ನೋಡಿ ನಿದ್ದೆ ಮಾಡ್ತಾ ಇದ್ದಾರೆ. ಈಗ ಹೋಗಿ ಅವ್ರನ್ನ ಎಬ್ಬರಿಸ್ಬೇಕು. ಅವ್ರು ಎದ್ದು ರೆಡಿ ಆಗೋದು ಎಷ್ಟೊತ್ತು, ಒಂದು 5 ಮಿನಿಟ್ಸ್ ಅಷ್ಟೇ. ಅಷ್ಟರೊಳಗಡೆ ನನಗೆ ಬೇಕಾಗಿರೋವಂಥ ಬ್ಯಾಗ್ಸ್ ಎಲ್ಲ ಎತ್ತಿಟ್ಕೊತೀನಿ. ಏನೇನು ಶಾಪಿಂಗ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಎಲ್ಲ ನಾನು ಶೇರ್ ಮಾಡ್ಕೋತೀನಿ. ಇವತ್ತು ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ, ನನ್ನ ವೀಡಿಯೋನ ವಿಸಿಟ್ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ಈ ಮಾಹಿತಿ. ನನ್ನ ಹೆಸರು ಕಾವ್ಯ ಅಂತ ಹೇಳಿ ನನ್ನ ಫ್ಯಾಮಿಲಿ ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ ಬ್ಯಾಂಗ್ಳೂರಿಂದ. ಬನ್ನಿ ಈಗ ವಿಡಿಯೋ ಒಳಗಡೆ ಹೋಗೋಣ. ಸ್ಕೂಲ್ ಎಸೆನ್ಷಿಯಲ್ಸು, ಹಾಗೆ ಈಗ ಮಳೆಗಾಲನೂ ಸ್ಟಾರ್ಟ್ ಆಗುತ್ತೆ. ಬೆಂಗಳೂರಲ್ಲಿ ತುಂಬಾ ಮಳೆ ಬೀಳ್ತಾ ಇರುತ್ತೆ. ಈಗೆಲ್ಲ ಆಫೀಸಿಂದ ಬರಬೇಕಾದ್ರೆ ನಂದು ಅಂಬ್ರೆಲ್ಲ ಬಂದು ಕೆಟ್ಟೋಯ್ತು. ಅದಕ್ಕೋಸ್ಕರ ಅಂಬ್ರೆಲ್ಲ ತೊಗೋಬೇಕು. ಇನ್ನೂ ಕೆಲವೊಂದು ಪ್ಲ್ಯಾನ್ಸ್ ಇದ್ದಾವೆ, ಏನೇನೆಲ್ಲ ಮನೆಗೆ ಬೇಕಾಗಿರೋವಂಥ ಐಟಮ್ಸ್ ತೊಗೊಬೇಕು ಅಂತ ಹೇಳಿ. ಅದನ್ನೆಲ್ಲ ಪರ್ಚೇಸ್ ಮಾಡ್ಕೊಂಬರ್ತೀನಿ. ಡಿ ಮಾರ್ಟ್ ಒಳಗಡೆ ಆ್ಯಕ್ಚುಲಿ ವಿಡಿಯೋನ ಮಾಡೋಕ್ಕೆ ಬಿಡೋದಿಲ್ಲ ಅವರು. ಟ್ರೈ ಮಾಡ್ತೀನಿ ಅಲ್ಲಲ್ಲೆಲ್ಲ ಒಂದು ಕ್ಲಿಪ್ಸ್ ತೊಗೊಳಕ್ಕೆ. ಬಟ್ ಅವರು ಡೈರೆಕ್ಟಾಗಿ ಬಂದು ಹೇಳ್ತಾರೆ, ವಿಡಿಯೋ ಮಾಡಬಾರ್ದು, ವಿಡಿಯೋ ಮಾಡಿದ್ರು ಡಿಲೀಟ್ ಮಾಡಿಬಿಡಿ ಅಂತ ಹೇಳಿ ಇನ್ಫಾರ್ಮ್ ಮಾಡ್ತಾರೆ. ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ಗೆ ಇವತ್ತು ಮಾಡ್ತಿದ್ದೀನಿ ನಾನು. ಎಕ್ಸಸ್ ಆಗೇನು ಹೋಗೋದಿಲ್ಲ. ನೋಡೋಣ ಹೆಂಗೆಲ್ಲ ಶಾಪಿಂಗ್ ಹೋಗುತ್ತೆ ಅಂತ ಹೇಳಿ. ಬನ್ನಿ ಈಗ ಫಸ್ಟು ಹೋಗಿ ಅವರನ್ನು ಎಬ್ಬರಿಸ್ಬಿಟ್ಟು ರೆಡಿ ಆಗಿಬಿಟ್ಟು ಟ್ರಾವೆಲಿಂಗ್ ಮಾಡಿ ಹೋಗಬೇಕು. ನಾವಿವತ್ತು ಗೊಟ್ಟಿಗೆರೆನಲ್ಲಿರುವಂಥ ಡಿ ಮಾರ್ಟ್ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ಮನೆ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ, ನಾಯ್ಸ್ ಅಷ್ಟೇ. ಬನ್ನಿ ಟಕ್ಕ ಅಂತ ಹೇಳಿ ವಿಡಿಯೋ ಒಳಗಡೆ ಹೋಗಿ ಏನೇನೆಲ್ಲ ನಡೆಯುತ್ತೆ, ಏನೇನೆಲ್ಲ ತರ್ತೀನಿ ನಾನು ಡಿ ಮಾರ್ಟಿಂದ ಅನ್ನೋದನ್ನು ನಿಮ್ಮ ಜೊತೆ ತೋರಿಸ್ತೇನೆ. ಪಾಪು ಇರೋದ್ರಿಂದ ಯಾವಾಗಲೂ ನಾನು ಸೇಫ್ಟಿ ನೋಡ್ತೀನಿ. ಇಲ್ಲಿ ಮನೆ ಕೀಸು, ಕಚೀಫು, ವಾಟರ್ ಬಾಟಲ್ಲು ತೊಗೊಂಡಿದ್ದೀನಿ ನಾನು. ಹಾಗೆ ಒಂದು ಸ್ಲಿಂಗ್ ಬ್ಯಾಗ್ನ ತೊಗೊಂಡಿದ್ದೀನಿ, ಮೊಬೈಲ್ ಅದು ಇಟ್ಕೊಳ್ಳೋದಕ್ಕೆ. ಮನೆ ನೇಬರ್ ಅವ್ರದ್ದು ಒಂದು ಮ್ಯಾರೇಜ್ ಇದೆ, ಅದಕ್ಕೋಸ್ಕರ ಇಲ್ಲಿ ಚಪ್ರನ ಹಾಕಿದ್ದಾರೆ. ಫಸ್ಟ್ ಟೈಮ್ ಈ ಚಪ್ರ ಹಾಕಿರೋದೆಲ್ಲ ಸಾತ್ವಿಕ್ ನೋಡ್ತಾ ಇರೋದು. ಅವನೇನು ಅಂದ್ಕೊಂಡಿದ್ದಾನೆ, ಚಿಕ್ಕ ಮನೆ ಕಟ್ತಾ ಇದ್ದಾರೆ ಅಂತ ಅಂದ್ಕೊಂಡು ಅದ್ರ ಕೆಳಗಡೆ ಹೋಗಿ ನಿಂತ್ಕೊಂಡು ಆಟ ಆಡ್ತಿದ್ದ. ಅದಾದ್ಮೇಲೆ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ಕೇಳಿದ್ರೆ ಅವ್ನು ಹೇಳ್ತಾನೆ ನೋಡಿ ಏನಂತ. ಎಲ್ಲಿಗೆ ಹೋಗ್ತಾರ ಚಿನಿ? ಎಲ್ಲಿಗೆ ಹೋಗ್ತಾ ಇರೋದು? ಈಗಿನ ಕಾಲದ ಮಕ್ಕಳು ತುಂಬಾ ಚೂಟಿ ಇದ್ದಾರೆ. ಅವ್ರ ಮುಂದೆ ಏನೇ ಒಂದು ವಿಷಯ ನಾವು ಮಾತಾಡಬೇಕಂದ್ರೂ ಒಂದರಿಂದ 2 ಸರಿ ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ. ಎಕ್ಸಾಂಪಲ್ಗೆ ನಮ್ಮ ಮನೆಯಲ್ಲಿ ನಡೆದಿರೋವಂಥ ಒಂದು ಸಿಚುವೇಶನ್ನ ಹೇಳ್ತೀನಿ. ಸಾತ್ವಿಕು ಮೊನ್ನೆ ಒಂದು ಸರಿ ತುಂಬ ತೀಟೆ ಮಾಡ್ತಿದ್ದ. ನಾನು ಹೇಳಿದ್ದೆ, ನೀನು ತುಂಬ ತೀಟೆ ಮಾಡ್ತಾ ಇದೆಯಾ ಚಿನ್ನಿ, ಈ ಥರ ಎಲ್ಲ ತೀಟೆ ಮಾಡಬಾರ್ದು ಅಂತ ನಾನು ಹೇಳ್ಕೊಟ್ಟಿದ್ದೆ ಅವನಿಗೆ. ನಾನು ಅವನ ಜೊತೆ ತಮಾಷೆಗೆ ಆಟ ಆಡ್ತಾ ಇರಬೇಕಾದ್ರೆ ಅವನು ಖುಷಿಯಾಗಿ ಆಟಾಡ್ಕೊಂಡು ನಗಿತಾ ಇದ್ನಲ್ವ. ಆ ಟೈಮಲ್ಲಿ ನನಗೆ ಹೇಳ್ತಿದ್ದೆ, ಮಮ್ಮಿ ನಿಂದು ತುಂಬ ತೀಟೆ ಜಾಸ್ತಿ ಆಯಿತು, ಕಡಿಮೆ ಮಾಡ್ಕೊ ಅಂತ ಹೇಳಿ. ಅದಕ್ಕೆ ದೊಡ್ಡವ್ರು ಹೇಳೋದು ಅನಿಸುತ್ತೆ, ಮಕ್ಕಳ ಮುಂದೆ ಏನೇ ಮಾತಾಡಬೇಕಾದ್ರೂ 1-2 ಸರಿ ಯೋಚನೆ ಮಾಡಿ ಮಾತಾಡಬೇಕು ಅಂತ ಹೇಳಿ ಅಲ್ವಾ. ನಿಮಗೂ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ನಾನಿಲ್ಲಿ ಹಾಗೆ ಟ್ರಾವೆಲ್ ಮಾಡಿಕೊಂಡು ಡಿ ಮಾರ್ಟ್ ಹತ್ರ ರೀಚ್ ಆದ್ವಿ. ನಾವು ಸಂಜೆ ಹೋಗಿದ್ದು ಶಾಪಿಂಗ್ಗೆ. ನಾವು ಯಾವಾಗ ಶಾಪಿಂಗ್ ಹೋದ್ರೂ ಸಂಜೆನೇ ಹೋಗ್ತೀವಿ. ಒಂದು ಸ್ವಲ್ಪ ಫ್ರೀಯಾಗಿ ಶಾಪಿಂಗ್ ಮಾಡ್ಬೋದು, ಸಂಜೆ ಲೇಟ್ ಆದ್ರೂ ಪರವಾಗಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಇಲ್ಲಿ ಬೈಕೆಲ್ಲ ಪಾರ್ಕ್ ಮಾಡಿಬಿಟ್ಟು ಏನೇನೆಲ್ಲ ಶಾಪಿಂಗ್ ಮಾಡಬೇಕು ಅಂತ ಎಲ್ಲ ಸ್ವಲ್ಪ ನೆನಪು ಮಾಡಿಕೊಂಡು ರೆಡಿಯಾಗಿದ್ದೆ ಈಗ ಡಿ ಮಾರ್ಟ್ ಒಳಗಡೆ ಸ್ಟೆಪ್-ಇನ್ ಆಗೋದಕ್ಕೆ. ಈಗ 6:30 ಆಗಿದೆ ಟೈಮು. ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಬರೋಷ್ಟರೊಳಗೆ ಎಷ್ಟೊತ್ತಾಗುತ್ತೆ ಅಂತ ನೋಡ್ಬೇಕು. ಎಷ್ಟೊತ್ತಾಗುತ್ತಪ್ಪ ಹೊರಗಡೆ ಬರೋಕ್ಕೆ? ಹೊರಗಡೆ ಬರ್ಬೋದು ಚಿನಿ.
ನಾವು ಒಳಗಡೆ ಹೋಗ್ತಿದ್ದಂಗೆ ಹೇಳ್ಬಿಟ್ಟ ಸಾತ್ವಿಕು, ಮಮ್ಮಿ ಇಲ್ಲಿ ಕಾರ್ಟ್ ಇದೆ, ಇದು ತಗೋ, ಇದ್ರಲ್ಲಿ ನನ್ನನ್ನು ಕೂರಿಸ್ಬಿಡು ಅಂತ ಅಂದ್ಬಿಟ್ಟು. ಮಕ್ಕಳು ಅದರಲ್ಲಿ ಕುತ್ಕೊಳ್ಳೋಕ್ಕೆ ಕಂಫರ್ಟಬಲ್ ಆಗಿದ್ದು ಕುತ್ಕೊಂಡ್ರೆ ನಮಗೆ ಬೆಸ್ಟು. ಇಲ್ಲ ಅಂತಂದರೆ ಕೈಗೆ ಇಟ್ಕೋ ಅಂಥದ್ದು ಐಟಮ್ಸ್ ಎಲ್ಲ ಇರುತ್ತಲ್ಲ, ಗ್ಲಾಸ್ ಐಟಮ್ಸ್ ಎಲ್ಲ ಇಟ್ಟಿರ್ತಾರೆ, ಅದನ್ನೆಲ್ಲ ಕೆಳಗಡೆ ಬೀಳಿಸಿದ್ರೆ ಆಮೇಲೆ ತುಂಬಾ ಪ್ರಾಬ್ಲಮ್ ಆಗೋಗುತ್ತೆ. ಇದು ಸಾತ್ವಿಕ್ ಹೆಂಗೋ ಚೆನ್ನಾಗಿ ಕುತ್ಕೊಂಡಿರ್ತಾನೆ ಕಂಫರ್ಟಬಲ್ ಆಗಿ. ಅವ್ನು ತುಂಬ ಚೆನ್ನಾಗಿದ್ದಾಗ ಒಂದು ಸ್ವಲ್ಪ ಭಯ ಓಡಾಡೋದಕ್ಕೆಲ್ಲ. ನಾವು ಯಾವಾಗಲೇ ಶಾಪಿಂಗ್ ಮಾಡಿದ್ರು ಟಾಪ್ ಫ್ಲೋರಿಂದ ಡೌನ್ ಫ್ಲೋರ್ಗೆ ಶಾಪಿಂಗ್ ಮಾಡ್ತೀವಿ. ಸೊ ಇದೊಂದು ಹ್ಯಾಕ್ ಥರ, ನೀವು ಟಾಪ್ ಫ್ಲೋರಿಂದ ಡೌನ್ ಫ್ಲೋರ್ಗೆ ಶಾಪಿಂಗ್ ಮಾಡ್ಕೊಂಡು ಬಂದರೆ ಸೊ ಒಂದು ರೀತಿ ಎಲ್ಲ ಐಟಮ್ನು ಕವರ್ ಮಾಡ್ದಂಗೆ ಅಂತ ಅನಿಸುತ್ತೆ. ಸೊ ಡೌನಿಂದನೇ ನಾವು ಮೇಲೆಗಡೆ ಹೋದಾಗ ಕೆಳಗಡೆ ಇರೋ ಐಟಮ್ಸ್ನೆಲ್ಲ ಕಾರ್ಟಲ್ಲಿ ಹಾಕ್ಕೊಂಡು ಅದಾದಮೇಲೆ ಮೇಲೆಗಡೆ ತೂಕನ ಎತ್ಕೊಂಡು ಹೋಗಿ ಮತ್ತೆ ಕೆಳಗಡೆ ಬರೋದು ಅಷ್ಟು ಓಕೆ ಅಂತ ಅನಿಸಲ್ಲ. ಸೊ ನೀವು ಅಷ್ಟೇ ಯಾವಾಗಲಾದರೂ ಶಾಪಿಂಗ್ ಮಾಡಬೇಕಾದ್ರೆ ಮೇಲೆಗಡೆ ಫ್ಲೋರ್ 1 2 3 ಫ್ಲೋರ್ಸ್ ಇತ್ತು ಅಂದರೆ ಫಸ್ಟ್ 3rd ಫ್ಲೋರ್, 2nd ಫ್ಲೋರ್, 1st ಫ್ಲೋರ್, ಆಮೇಲೆ ಗ್ರೌಂಡ್ ಫ್ಲೋರಿಗೆ ಬನ್ನಿ. ಸೊ ಬೆಸ್ಟಾಗಿ ಶಾಪಿಂಗ್ ಮಾಡ್ಬೋದು. ಸೊ ಇದು ನನ್ನ ಎಕ್ಸ್ಪೀರಿಯನ್ಸು. ಹಾಗೆ ಸಾತ್ವಿಕಿಗೆ ಬಾಕ್ಸಸ್ ಎಲ್ಲ ಬೈ ಮಾಡೋಣ ಅಂತ ಹೋಗಿದ್ದು, ಬಟ್ ಅಲ್ಲಿ ಏನು ಕಲೆಕ್ಷನ್ಸ್ ಇಲ್ಲ, ಎಲ್ಲ ಔಟ್ ಆಫ್ ಸ್ಟಾಕ್ ಆಗಿದೆ. ತುಂಬಾ ಡಿಸಪಾಯಿಂಟ್ಮೆಂಟ್ ಆಯಿತು ಈ ಸರಿ ಹೋಗಿದ್ದು. ಸೊ ಕೆಲವೊಂದು ಸ್ಲಿಪ್ಪರ್ಸ್ ಮಾತ್ರ ತೊಗೊಂಡು ಬಂದೆ. ಹಾಗೆ ಇಲ್ಲಿ ಆಟ ಆಡೋದಕ್ಕೆ ಸಾತ್ವಿಕಿಗೆ ಒಂದು ಸ್ಕೂಟರ್ ಸಿಕ್ತು, ಅದ್ರ ಜೊತೆ ಆಟ ಆಡ್ತಾ ಇದ್ದ. ಹಾಗೆ ಅವ್ನಿಗೆ ಈ ಫೈರ್ ಟ್ರಕ್ ಇಟ್ಕೊಂಡಿದ್ದಾನೆ ಕೈಯಲ್ಲಿ, ರೆಡ್ ಕಲರ್. ಸೊ ಅದು ಅವ್ನಿಗೆ ತುಂಬಾ ಇಷ್ಟ ಆಯಿತು. ಬಟ್ ನಾನು ಏನು ಅಂದ್ಕೊಂಡೆ ಅಂದರೆ ಮನೆಯಲ್ಲಿ ಆಲ್ರೆಡಿ ಅಷ್ಟು ಆಟ ಸಾಮಾನು ಇದೆಯಲ್ವಾ, ಬೇಡ ಅಂತ ಅಂದ್ಕೊಂಡೆ. ಬಟ್ ತೊಗೊಂಬಂದಿಲ್ಲ ಅಂತ ಹೇಳಿ ನೈಟೆಲ್ಲ ಅಳ್ತಿದ್ದ. ಬೆಳಗ್ಗೆ ಎದ್ದ ತಕ್ಷಣ ನನಗೆ ಫೈರ್ ಟ್ರಕ್ ಬೇಕು ಅಂತ ಕೇಳ್ತಿದ್ದ. ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ಪರ್ಚೇಸ್ ಮಾಡ್ಕೊಂಬಂದು ಕೊಡಬೇಕು. ಇಲ್ಲಿ ಬಿಲ್ಲಿಂಗ್ ಸೆಕ್ಷನ್ ಹತ್ರ ಅಂತೂ ತುಂಬಾ ರಶ್ ಇತ್ತು. ಒಂದು 15 to 20 ಮಿನಿಟ್ಸ್ ತನಕ ನಿಂತ್ಕೊಂಡಿದ್ವಿ. ಅದಾದಮೇಲೆ ಬಿಲ್ಲಿಂಗ್ ಆಯಿತು ನಮ್ಮದು. 2000 ತನಕ ಶಾಪಿಂಗ್ ಮಾಡಿದ್ವಿ. ನಾವು ಹೋಗಿದ್ದೇ ಬೇರೆ ವಿಷಯಕ್ಕಲ್ವಾ. ಸೊ ಅದು ಯಾವುದು ಸಿಗದೆ ಇದ್ದಿದ್ದ ಕಾರಣ ನಮಗೆ ಏನು ಬೇಸಿಕ್ಕಾಗಿ ಹೋದ್ಮೇಲೆ ಏನಾದರೂ ಪರ್ಚೇಸ್ ಮಾಡಬೇಕಲ್ಲ ಅಂತ ಕೆಲವೊಂದು ಬೇಸಿಕ್ಸ್ ಮಾತ್ರ ಕ್ಲೋತಿಂಗ್, ಸ್ಲಿಪ್ಪರ್ಸ್ ಅದೇ ರೀತಿ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಸಾತ್ವಿಕಿಗೆ ಚಾಕ್ಲೇಟ್ ಕಂಪಲ್ಸರಿ ಇರ್ತಲ್ಲ, ಅವ್ನಿಗೆ ಚಾಕ್ಲೇಟ್ ಕೂಡ ಕೊಟ್ಕೊಂಡು ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದಾದಮೇಲೆ ನಾನು ಎಲ್ಲ ಐಟಮ್ಸು ನಿಮಗೆ ತೋರಿಸ್ತೀನಿ. ಸೊ ನೆಕ್ಸ್ಟ್ ಟೈಮು ಡಿಮಾರ್ಟಿಗೆ ಮತ್ತೆ ಹೋಗಲೇಬೇಕು. ಅವ್ನಿಗೆ ಬಾಕ್ಸು, ವಾಟರ್ ಬಾಟಲ್ಸು, ಬೇರೆ ಸಮಥಿಂಗ್ ಇದೆ, ಯಾವುದೂ ಸ್ಟಾಕ್ ಇರಲಿಲ್ಲ ಈ ಸರಿ ನಾವು ಹೋದಾಗ. ಹೋಗ್ಬಿಟ್ಟು ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬರ್ತೀನಿ. ಅದನ್ನು ಒಂದು ಸಪ್ರೇಟ್ ವ್ಲಾಗಾಗಿ ಹಾಕಿದೆ, ಮಿಕ್ಸ್ಡ್ ವ್ಲಾಗ್ ಥರ ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ. ಈಗೆಲ್ಲ ಪ್ಯಾಕ್ ಮಾಡಿಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋಗೋ ದಾರಿನಲ್ಲೇ ಮಾವಿನಕಾಯಿ ಇತ್ತು. ನಂಗೆ ಮಾವಿನಕಾಯಿ ಈ ಇಯರಲ್ಲಿ ತಿಂದೇ ಇರಲಿಲ್ಲ. ಸೊ ಅದಕ್ಕೋಸ್ಕರನೇ ಮಾವಿನಕಾಯಿನ ಕೂಡ ಪರ್ಚೇಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಮಾವಿನಕಾಯಿ ಅಲ್ಲ, ಮಾವಿನ ಹಣ್ಣು. ಓಕೆ ಬನ್ನಿ, ಈಗ ನಾನು ಏನೇನು ತೊಗೊಂಬಂದಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಈಗ ಮನೆಗೆ ಬಂದಿದ್ದೀವಿ. 6:30ಗೆ ನಾವು ಡಿಮಾರ್ಟ್ ಒಳಗಡೆ ಹೋಗಿದ್ದು. ಬರೋಷ್ಟ್ರಲ್ಲಿ 9 ಗಂಟೆ. ಟೈಮ್ ಹೇಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ನಾವು ಆದಷ್ಟು ಬೇಗ ಬರೋಕ್ಕೆ ಟ್ರೈ ಮಾಡಿದ್ವಿ. ಆದರೂ 2.5 hours ಹೇಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಸೊ 9 o'clock ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಬರೋಷ್ಟ್ರೊಳಗೆ 9:30. ಸೊ ಅಡುಗೆ ಮಾಡಿ ತಿನ್ನೋಕೆ ಲೇಟ್ ಆಗುತ್ತೆ ಅಂತ ಹೇಳಿ ಸೊ ಇಡ್ಲಿನ ತೊಗೊಂಬಂದ್ಬಿಟ್ಟೆ. ಬಿಸಿ ಬಿಸಿ ತಟ್ಟೆ ಇಡ್ಲಿನ ತೊಗೊಂಬಂದಿದ್ದೀನಿ, ತಿನ್ನಬೇಕು. ಹಾಗೆ ಬರ್ತಾ ದಾರಿನಲ್ಲಿ ಮಾವಿನ ಹಣ್ಣು ತುಂಬ ಚೆನ್ನಾಗಿತ್ತು ನೋಡಿ. ನಾನು ಈ ವರ್ಷ ಮಾವಿನ ಹಣ್ಣು ಇನ್ನೂ ತಿನ್ನಲೇ ಇಲ್ಲ, ತುಂಬ ಚೆನ್ನಾಗಿದೆ. ಸೊ ಟೇಸ್ಟ್ ಮಾಡೋಣ ಅಂತ ಹೇಳಿ ತಂದಿದ್ದೀನಿ. kg 100 rupees ಇದು. ಸೊ ಹಾಗೆ ಈಗ ಡಿಮಾರ್ಟಲ್ಲಿ ಏನೇನು ತಂದೆ ಅಂತ ನೋಡೋಣ. ಓಕೆ, ಸೊ ನನಗೆ ಇದೊಂದು ಬೇಕಿತ್ತು, ವೆಸಲು. ಸೊ ಇದೊಂದು ತೊಗೊಂಬಂದೆ. ಇದಿರಲಿಲ್ಲ ಮನೆಯಲ್ಲಿ, ಸ್ವಲ್ಪ ದೊಡ್ಡದು ಉದ್ದ ಇರೋದು ಬೇಕಿತ್ತು. ಇದೊಂದು ತೊಗೊಂಬಂದಿದ್ದೀನಿ. ಹಾಗೆ ಹಾಗೆ ಬ್ಯಾಗ್ನ ನೋಡಂಗೆ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 2 ಫ್ಲೇವರ್ಸ್ ಆಫ್ ಪಾಪ್ಕಾರ್ನ್ನ ತಂದಿದ್ದೀನಿ. ಸೊ ಇದು ಮಲ್ಟಿಗ್ರೈನ್ ಪಾಪ್ಕಾರ್ನ್. ಮನೆಯಲ್ಲೇ ಮಾಡಿದ್ರೆ ಸಾತ್ವಿಕಿಗೆ ಸ್ಕೂಲಿಗೆ ಕೊಟ್ಟು ಕಳ್ಸೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವ್ನು TV ನೋಡ್ತಾ ಇದ್ದಾನೆ. ಮೇ ಬಿ ಆ ಸೌಂಡು ಬರ್ಬೋದು. ಸೊ ನಾನು ಆದಷ್ಟು ನನ್ನ ಸೌಂಡ್ ಎನ್ಹಾನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಆ್ಯಕ್ಟಿವ್ ಪಾಪ್ಕಾರ್ನ್ನ ತಂದಿದ್ದೀನಿ. ನಾನು ಮನೆಯಲ್ಲೇ ಮಾಡ್ತೀವಿ ಬಂದಮೇಲೆ. ಹಾಗೆ ನನ್ನ ಹಸ್ಬೆಂಡ್ ಕೆಲವೊಂದು ಟೀ-ಶರ್ಟ್ಸ್ನ ತೊಗೊಂಡಿದ್ದಾರೆ. ಇನ್ ಡೀಟೇಲಾಗಿ ತೋರಿಸಲ್ಲ, ಜಸ್ಟ್ ತೋರಿಸ್ತಾ ಹೋಗ್ತೀನಿ. ಸೊ ದಿಸ್ ಇಸ್ ದ ಒನ್. ಆ್ಯಂಡ್ ಇದೊಂದು ಟೀ-ಶರ್ಟು, ಅದಾದಮೇಲೆ ಇದೊಂದು ಟೀ-ಶರ್ಟು. ಏನು ಚಿನ್ನಮ್ಮ? ಹಾಂ, ನನ್ನ ಮಗ ಫೈರ್ ಟ್ರಕ್ ನೋಡ್ದೆ, ಅದು ಚೆನ್ನಾಗಿರಲಿಲ್ಲ, ಅದಕ್ಕೆ ತೊಗೊಂಬಂದೆ ತರಿಸಿನಿ. ಆಮೇಲೆ ಇದೊಂದು ಟೀ-ಶರ್ಟು. ಸೊ ಅವ್ರು 3 ಟೀ-ಶರ್ಟ್ ತೊಗೊಂಡ್ರು. ಸಾತ್ವಿಕಿಗೆ ಸ್ಕೂಲಿಗೆ ಬೇಕಾಗಿರುವಂಥ ಎಸೆನ್ಷಿಯಲ್ಸು ಮತ್ತು ಮನೆಗೆ ಬೇಕಾಗಿರೋಂಥ ಕೆಲವೊಂದು ಐಟಮ್ನ ತರೋಣ ಅಂತ ಹೋಗಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲ ಔಟ್ ಆಫ್ ಸ್ಟಾಕ್ ಆಗಿತ್ತು. ಮೇ ಬಿ ರೀಸ್ಟಾಕ್ ಮಾಡ್ತಾರೆ ಅನಿಸುತ್ತೆ ಬೇಗನೆ. ಸಾತ್ವಿಕಿಗೆ ಇದೊಂದು ಶರ್ಟ್ ಮಾತ್ರ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಇದನ್ನೆಲ್ಲ ತೊಗೊಂಡ್ಬಂದೆ. ಫೈರ್ ಟ್ರಕ್ಕ ತೊಗೊಳ್ಳೋಣ. ಓಕೆ, ಸೊ ಹಾಗೆ ಮನೆಯಲ್ಲಿ ಪುಡಿ ಉಪ್ಪು ಖಾಲಿಯಾಗಿತ್ತು. ನಾನಿಲ್ಲಿ ಪುಡಿ ಉಪ್ಪನ್ನ ಕೂಡ ತೊಗೊಂಡ್ಬಂದೆ.
ಅದಾದಮೇಲೆ ಇಲ್ಲಿ ನೋಡ್ಬೋದು ಅದೇ ಆ್ಯಕ್ಟಿವ್ ಪಾಪ್ಕಾರ್ನ್ ಒಂದು. ನನಗೆ ಈ ಚಾಮ್ ಹೇರ್ ಬ್ಯಾಂಡ್ ತುಂಬಾ ಇಷ್ಟ ಆಯಿತು. ಲೈಕ್ ಈ ಥರ ಒಂದು ಬಿಗ್ ಪರ್ಲ್ ಬಂದು ಬಟರ್ಫ್ಲೈ ಬಂದಿರೋ ಥರ ಒಂದು ಪರ್ಪಲ್ ಇದೆ, ಇನ್ನೊಂದು ಬ್ಲೂ ಅಲ್ಲ ಆರೆಂಜ್ ಒಂದು ಪರ್ಪಲ್ ಒಂದಿದೆ. ನನಗೆ ತುಂಬಾ ಇಷ್ಟ ಆಯಿತು. ಸೊ ಇದೊಂದು ತೊಗೊಂಬಂದೆ. ಹಾಗೆ ಸಾತ್ವಿಕ್ ಟಿ ಶರ್ಟು ಅವ್ರ ಪಪ್ಪ ಟಿ ಶರ್ಟ್ ತೋರಿಸ್ದೆ ಅಲ್ವಾ, ಈಗ ತಾನೇ ಬಂದಿದ್ದೀನಿ, ಹೊಟ್ಟೆ ಹಸಿತಾ ಇದೆ, ತಿನ್ನಬೇಕು. ಹಾಗೆ ನನಗೆ ಡೈಲಿ ವೇರ್ಗೆ ಇಲ್ಲಿ ಹಾಕ್ಕೊಂಡು ಮನೆ ಹತ್ರ ಹಾಕ್ಕೊಂಡು ಓಡಾಡೋದಕ್ಕೆ ಇದೊಂದು ಸ್ಲಿಪ್ಪರ್ನ ತೊಗೊಂಡೆ. ಸಿಂಪಲಾಗಿ ಒಂದು ಟ್ಯಾಗು. ನನ್ನ ಕಾಲು ಸ್ವಲ್ಪ ಬ್ರಾಡ್ ಆಗಿರೋದ್ರಿಂದ ನನ್ನ ಚಪ್ಪಲಿ ಸಿಗೋದು ತುಂಬ ಕಷ್ಟ. ಸೊ ಸಿಕ್ತು, ತೊಗೊಂಬಂದೆ. ಹಾಗೆ ಸಾತ್ವಿಕಿಗೆ ಅವ್ರ ಪಪ್ಪಾಗೆ ಇಬ್ಬರಿಗೂ ಮ್ಯಾಚಿಂಗ್ ಕ್ರಾಕ್ಸ್ನ ತೊಗೊಂಡ್ವಿ. ಸೊ ನೋಡಿ, ಸೊ ಇದು ಸಾತ್ವಿಕ್ದು ಕ್ರಾಕ್ಸ್, ಇದು ಅವ್ರ ಪಪ್ಪ ಕ್ರಾಕ್ಸ್, ಸೇಮ್ ಟು ಸೇಮ್. ಫಸ್ಟ್ ಟೈಮ್ ಈ ಥರ ಸೇಮ್ ಟು ಸೇಮ್ ಸಿಕ್ತು ಕರೆಕ್ಟಾಗಿ ಅವನ ಸೈಜ್ಗೆ ಮತ್ತು ನನ್ನ ಹಸ್ಬೆಂಡ್ ಸೈಜ್ಗೆ ಸಿಕ್ಕಿದ್ರಿಂದ ಸೊ ವಿ ಬಾಟ್ ಇಟ್. ಹಾಂ, ಫೈರ್ ಟ್ರಕ್ ಅಲ್ಲೇ ಬಿಟ್ಬಿಟ್ಟಾ? ನಿನ್ನ ಕೈಯಲ್ಲಿ ಕೊಟ್ಟಿದ್ದೇನೆ ನಾನು. ಡಿಮಾರ್ಟಲ್ಲೇ ಬಿಟ್ಬಿಟ್ಟಾ? ಎತ್ಕೊಬರಕ್ಕೆ ಹೇಳ್ತೀನಿ ಪಪ್ಪಾಗ. ಅವ್ನು ಫೈರ್ ಟ್ರಕ್ ಒಂದು ತೊಗೊಂಡಿದ್ದ, ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟು ಅಂತ ಅದನ್ನೇ ಹೇಳ್ತಾ ಇದ್ದಾನೆ. ಅದಾದಮೇಲೆ 69 ರೂಪೀಸ್ಗೆ ಇದೊಂದು ಪರ್ಸು. ಇಲ್ಲಿ ನೋಡಿ, ಸಿಂಪಲಾಗಿ ಕಾಯಿನ್ಸ್ ಆ ಥರ ಎಲ್ಲ ಏನಾದರೂ ಇದು ಹಾಕ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿದೆ. ರ್ಯಾಬಿಟ್ ಇದೆ ಇದ್ರ ಮೇಲೆ. ಹಾಗೆ ಅವರಿಬ್ಬರು ಮ್ಯಾಚಿಂಗ್ ತೊಗೊಂಡು ಇರೋದ್ರಿಂದ ನಾನು ಅದೇ ಥರ ತೊಗೊಂಡ್ರೆ ಚೆನ್ನಾಗಿರಲ್ಲ ಅಂತೇಳಿ ನಾನು ಶೂ ಟೈಪಲ್ಲಿ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನನಗೂ ಶೂ ಸ್ಲಿಪ್ಪರ್ಸ್ ಎಲ್ಲ ಸಿಗೋದು ನನ್ನ ಸೈಜ್ ತುಂಬಾ ಕಷ್ಟ. ನಂದು 9 ಸೈಜು ಸಿಗೋದು ತುಂಬ ಕಷ್ಟ. ನನಗೆ ಅಲ್ಲಿ ಸಿಗಲಿಲ್ಲ, ಎಲ್ಲ ಔಟ್ ಆಫ್ ಸ್ಟಾಕ್ ಆಗಿದ್ದರಿಂದ. ಸೊ ಇದನ್ನು ಶೂನ ತೊಗೊಂಡೆ, ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ. ಸೊ ಇಷ್ಟು. ಹಾಗೆ ಇಲ್ಲಿ ನೋಡ್ಬೋದು ಇದೊಂದು ಬ್ರೇಸ್ಲೈಟು. ಇದು ಕಂಪ್ಲೀಟ್ ಸ್ಟೋನ್. ಇದು ಈ ಫಿಶ್ ಟ್ಯಾಂಕ್ ಒಳಗಡೆ ಹಾಕೋಕ್ಕೆಲ್ಲ ಸ್ಟೋನ್ಸ್ ಬರುತ್ತಲ್ಲ, ಆ ಥರ ಸ್ಟೋನ್ಸು. ಪ್ರೀಶಿಯಸ್ ಸ್ಟೋನ್ ಅಲ್ಲ ಅಂತ ಅನಿಸುತ್ತೆ. ಸೊ ಇದೊಂದು ಸ್ಟೋನ್ ಇರೋಂಥ ಒಂದು ಬ್ರೇಸ್ಲೈಟು. ಇದು ಲೈಕ್ 79 or 99 ಅಂತ ಅಂದ್ಕೋತೀನಿ. ಸೊ ನೋಡೋದ್ರಲ್ಲ, ಇದು ನನಗೆ ಡಿಮಾರ್ಟ್ ಒಳಗಡೆ ತುಂಬಾ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಅಲ್ಲಿ ವಿಡಿಯೋಗೆ ಅಲೋ ಇಲ್ಲ ಕೂಡ. ಸೊ ಅದಕ್ಕೆ ನಾನು ತೊಗೊಂಬಂದು ನಿಮಗೆ ತೋರಿಸೋಣ ಅಂತ ಹೇಳಿ ತೋರಿಸಿದ್ದೀನಿ. ನನಗೆ ಇಷ್ಟ ಐಟಮಲ್ಲೂ ತುಂಬ ಇಷ್ಟ ಆಗಿದ್ದು ಅಂತಂದರೆ ಈ ರಬ್ಬರ್ ಬ್ಯಾಂಡ್ಸು. ಇಲ್ಲಿ ನೋಡಿ, ಇದು ದೊಡ್ಡ ದೊಡ್ಡ ಮುಟ್ಟುಗಳು ಎಷ್ಟು ಚೆನ್ನಾಗಿದೆ ಅಂತ. ಅದ್ರ ಪಕ್ಕದಲ್ಲಿ ಒಂದು ಬಟರ್ಫ್ಲೈ ನಂಗೆ ತುಂಬಾ ಇಷ್ಟ ಆಯಿತು ಇದು. ಸೊ ಈ ಪರ್ಚೇಸಿಂಗಲ್ಲಿ ನಿಮ್ಗೆ ಏನೇನು ಇಷ್ಟ ಆಗಿದೆ ಅಂತ ತಿಳಿಸಿ. ನಾನು ನೆಕ್ಸ್ಟ್ ಬಂದು ಸಾತ್ವಿಕಿಗೆ ಸ್ಟೇಷ್ನರೀಸ್ ಎಲ್ಲ ಏನೇನು ತೊಗೊಂಡಿದ್ದೀವಿ ಅನ್ನೋದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಗೊತ್ತಲ್ಲ, ಖಂಡಿತ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಶೂಸ್ ಎಲ್ಲ ಇಷ್ಟ ಆಯಿತಾ ಅಂತ ಹೇಳಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್. ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಮರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.